ಹಲೋ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ನಾನು ನಮ್ಮನೆಯಲ್ಲಿ ಮೊಟ್ಟೆ ಕರಿ ಅಥವಾ ಮೊಟ್ಟೆ ಪಲ್ಯನ ಮಾಡುವುದನ್ನು ತೋರಿಸ್ತಾ ಇದ್ದೀನಿ. ಮೊಟ್ಟೆಯನ್ನು ಕುದಿಸಲು ಸ್ವಲ್ಪ ಈರುಳ್ಳಿ ಸಿಪ್ಪೆ ಮತ್ತು ಉಪ್ಪು ಹಾಕುವುದರಿಂದ ಕುದ್ದ ನಂತರ ಮೊಟ್ಟೆಯ ಸಿಪ್ಪೆಯನ್ನು ಬಿಡಿಸಲು ಸುಲಭವಾಗಿ ಬರುತ್ತದೆ. ನಾನು ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೊಮೊಟೊವನ್ನು ಹಾಕುತ್ತಿದ್ದೇನೆ. ಒಗ್ಗರಣೆಗೆ ಒಂದು ಟೊಮೊಟೊ ಮತ್ತು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಇಟ್ಟುಕೊಂಡಿದ್ದೇನೆ. ಕಡಿಮೆ ಪದಾರ್ಥಗಳನ್ನು ಬಳಸಿಕೊಂಡು ಬೇಗನೆ ಮಾಡಿಕೊಳ್ಳಬಹುದು. ಅನ್ನ, ರೊಟ್ಟಿ, ಚಪಾತಿಯೊಂದಿಗೆ ತಿನ್ನಬಹುದು. ಒಂದೇ ಒಂದು ಮೊಟ್ಟೆ ಇದ್ರೂ ಒಬ್ಬರಿಗೆ ಒಂದು ಊಟಕ್ಕೆ ಆರಾಮಾಗಿ ಆಗುತ್ತದೆ. ನಾನು ಇಲ್ಲಿ ಒಗ್ಗರಣೆಗೆ ಟೊಮೊಟೊ ಮತ್ತು ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಬೆಂದ ನಂತರ ಮಿಕ್ಸಿ ಮಾಡಿರುವ ಮಸಾಲವನ್ನು ಹಾಕುತ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, 2 ಸ್ಪೂನ್ ಖಾರದ ಪುಡಿ ಹಾಕುತ್ತಿದ್ದೇನೆ. ಚೆನ್ನಾಗಿ ಕೈಯಾಡಿಸಿ ಸ್ವಲ್ಪ ಹೊತ್ತು ಕುದಿಯಲು ಬಿಡಬೇಕು. ಮೊಟ್ಟೆಯನ್ನು ಕುದಿಸಿದ ಮೇಲೆ 5 ನಿಮಿಷಗಳ ಕಾಲ ಬಿಸಿನೀರಿನಲ್ಲಿಯೇ ಬಿಡಬೇಕು. ಬೇಗನೆ ತಣ್ಣೀರನ್ನು ಹಾಕಿದರೆ ಮೊಟ್ಟೆಯ ಸಿಪ್ಪೆಯು ಚೆನ್ನಾಗಿ ಬಿಡುವುದಿಲ್ಲ. ನೀವಿಲ್ಲಿ ನೋಡಬಹುದು ಮೊಟ್ಟೆಯ ಸಿಪ್ಪೆಯು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಎಂದು. ನಾನು ಇಲ್ಲಿ ಚಾಕುವಿನಿಂದ ಸಣ್ಣದಾಗಿ ಕಟ್ ಮಾಡಿಕೊಳ್ಳುತ್ತಿದ್ದೇನೆ. ತೆಳುವಿನ ದಾರದಿಂದ ಕಟ್ ಮಾಡುವುದರಿಂದ ಹಳದಿ ಭಾಗವು ಬಿಟ್ಟು ಹೋಗುವುದಿಲ್ಲ. ಕುದಿಯುತ್ತಿರುವ ಮಸಾಲೆಗೆ ನಾನು ಮೊಟ್ಟೆಯನ್ನು ಹಾಕುತ್ತಿದ್ದೇನೆ. ಮೊದಲೇ ನಮಗೆ ಎಷ್ಟು ತೆಳುವು ಬೇಕೋ ಅಷ್ಟು ನೀರನ್ನು ಹಾಕಿಕೊಳ್ಳಬೇಕು. ಈ ರೀತಿಯಾಗಿ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತದೆ. ಕೆಲಸದಿಂದ ಹೊರಗಿನಿಂದ ಬಂದಾಗ ಅನ್ನಕ್ಕೆ ದಿಢೀರನೆ ಈ ರೀತಿ ಮಾಡಿಕೊಳ್ಳಬಹುದು. ತುಂಬ ರುಚಿಯಾಗಿರುತ್ತದೆ. ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.